ಆ್ಯಂಟಿಕ್ ಕಬೋರ್ಡು. ಇದು ಏನಂತಂದರೆ ಮೊದಲು ಇದರಲ್ಲಿ ಗ್ಲಾಸ್ ಇತ್ತು. ಓಕೆ ಸರ್. ಈ ಗ್ಲಾಸನ್ನು ತೆಗೆದುಬಿಟ್ಟು ಕೇನ್ ವರ್ಕ್ ಮಾಡಿಸಿ ಇದ್ರ ಮಧ್ಯೆ ಟೈಲ್ಸ್ ಹಾಕಿದ್ದೀವಿ. ಕೆಳಗಡೆ ಆ್ಯಸ್ ಇಟ್ ಈಸ್ ಎಲ್ಲನೂ ಹಂಗೆ ಇದ್ದಿದೆ. ಇದ್ರದ್ದು ಪಾಲಿಶ್ ತೆಗೆದುಬಿಟ್ಟು ಹೊಸ ಪಾಲಿಶ್ ಮಾಡಿದ್ದೀವಿ. ಆಮೇಲೆ ಇದು ಈ ಕಬೋರ್ಡ್ ಹೆಂಗಂತಂದರೆ ಇದು ಮೈಸೂರ್ದಿದು ಬೇಸಿಕ್ಲಿ. ಅಲ್ಲಿ ನೋಡಿ ಗಂಡ ಬೇರುಳ್ದು ಇದು ಇದೆಯಲ್ಲ, ಇದನ್ನೆಲ್ಲ ತೆಗೆದು ಬಿಚ್ಚಿ ಹಾಕಿದ್ವಿ. ಇದನ್ನು ಮತ್ತೆ ರೀಫಿಟ್ಟಿಂಗ್ ಮಾಡಬೇಕು. ಇದು ತೆಗೆದಿದ್ವಿ ಅಷ್ಟೇ. ಇದು ರೀಫಿಟ್ಟಿಂಗ್ ಮಾಡಿ ಪಾಲಿಶ್ ಮಾಡಬೇಕು. ಅವಾಗ ಇದು ಇಲ್ಲಿ ಸ್ಟೋರೇಜ್ ಫೆಸಿಲಿಟೀಸ್ ಇದೆ, ಒಳಗಡೆ ಬಟ್ಟೆ ಇಟ್ಕೊಳ್ಳೋದಕ್ಕೆ ಜಾಗ ಇದೆ. ಆಮೇಲೆ ಇದು ಚೆಸ್ಟ್ ಆಫ್ ಡ್ರಾಯರ್ ಅಂತೇಳಿ, ಇದು ಸಹಿತ ಹಳಿದೇನೆ. ಇದನ್ನೆಲ್ಲ ತೆಗೆದು ರೀಫಿಟ್ಟಿಂಗ್ ಮಾಡಿ ಪಾಲಿಶ್ ಮಾಡಿ ಎಲ್ಲಕ್ಕೂ ಕೀ ಹಾಕಿ ಇಟ್ಟಿದ್ದೀವಿ. ಈಗ ಅದು ಉಪಯೋಗ ಮಾಡೋ ಥರ ಇದೆ. ಇದು ರೋಜ್ವುಡ್ದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ಮಿರರ್ ಬರುತ್ತೆ, ಇಲ್ಲಿ ಮೇಲೆ ಕ್ಲಿಪ್ಸ್ ಇದೆ. ಕಾಲದ್ವೇ ಸುಮಾರು 100 ವರ್ಷ ಹಳಿದು. 100 ವರ್ಷ ಹಳಿದು, ಬ್ರಿಟಿಷ್ ಟೈಮ್ದು. ಇದು ವುಡನ್ ಬುದ್ಧ ಸರ್. ಇದು ಫುಲ್ ಒಂದೇ ವುಡ್ಡಲ್ಲಿ ಮಾಡಿರೋದು. ಸ್ವಲ್ಪ ಅಲ್ಲಿ ಇದಾಗಿದೆ, ಅದಕ್ಕೆ ಮತ್ತೆ ಗೋಲ್ಡ್ ಪೇಂಟ್ ಹಚ್ಚಿದ್ರೆ ಮತ್ತೆ ಸಿದಾಗತ್ತೆ. ಇದು ಸಹಿತ ವುಡ್ಡಿಂದೆ, ಇದು ವಿಲೇಜ್ನಾಗಿರುವಂಥದ್ದು. ಇದು ಸೆರಾಮಿಕ್, ಇದು ವುಡ್ಡಲ್ಲಿ ಕೆತ್ತಿರೋದು, ಶಿಲಾಬಾಲಕ್ಕೆ. ಇದು ವುಡ್ದೆ. ಇದು ನೋಡೋದಕ್ಕೆ ನಿಮಗೆ ಎಷ್ಟು ನೋಡಿದ್ರೂ ಕಡಿಮೆನೇ ಆ ಥರ ಇದೆ ಐಟಮ್ಗಳು. ಇದು ಕಾರ್ನರ್ ಸ್ಟ್ಯಾಂಡ್. ಇದು ಮೇಲೆ ಗೋಡೆಗೆ ಕಾರ್ನರ್ ಇರುತ್ತೆ ನೋಡಿ, ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನಾದರೂ ವಸ್ತುಗಳು ಇಟ್ಕೊಬೋದು. ಇದು ಕೋಟ್ ಹ್ಯಾಂಗರ್. ಆಮೇಲೆ ಸ್ಟೂಲು ಮಧ್ಯ ಪ್ಲಾಸ್ಟಿಕ್ ಕೇನಿಂಗ್ ಮಾಡಿದ್ದಾರೆ, ರತನ್ ವರ್ಕು. ಇವೆಲ್ಲ ನೋಡಿ ವುಡನ್ ಸ್ಟ್ಯಾಚ್ಯೂಗಳು. ಆಮೇಲೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದೊಂದು ಸರಿ ವಿಶೇಷತೆ ನಮ್ಮದು ಏನಪ್ಪ ಅಂತಂದರೆ, ಈಗಿದೆ ನೋಡಿ ಇದು ಆನೆ. ಇದು ಪೂರ ವುಡ್ದು. ಇದಕ್ಕೆ ಬೇಸ್ ಕ್ರಿಯೇಟ್ ಮಾಡಿದ್ವಿ ನಾವು. ಇದು ನೋಡಿ ಇದೆಲ್ಲ ಹೊಸದು ಕಾಣಿಸುತ್ತೆ ನಿಮಗೆ. ಆಮೇಲೆ ಅಂಬಾರಿ, ಇದು ಬಿಚ್ಚಿ ಹೋಗಿತ್ತು. ಆಮೇಲೆ ಅಷ್ಟು ಬ್ಯೂಟಿ ಇರಲಿಲ್ಲ ಅದಕ್ಕೆ ಅಂಬಾರಿ ನಾವು ಕ್ರಿಯೇಟ್ ಮಾಡಿರೋದು. ಈಗ ನೋಡೋದಕ್ಕೆ ಆಮೇಲೆ ಪೇಂಟ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಪೇಂಟ್ ಮಾಡ್ತೀವಿ, ಇಲ್ಲಾಂದ್ರೆ ಪಾಲಿಷ್ ಮಾಡ್ತೀವಿ. ಇದು ಈ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆರಾಮಿಕಲ್ಲಿ ತಯಾರಾಗಿರೋ ಪಾರಿವಾಳ. ಇದು ನಾನೇ ಕೈಯಿಂದ ಮಾಡಿರೋದು. ನಮ್ಮದೇ ವರ್ಕು. ನೋಡಿ ಮುರಿದೋಗ್ಬಿಟ್ಟೈತಿ ಇಲ್ಲಿ. ಆಮೇಲೆ ಚುಂಚು ಮುರಿದೋಗಿದೆ, ಆದರೂ ಹಂಗೆ ಇಟ್ಕೊಂಡಿದ್ದೀನಿ. ಸುಮಾರು 25 ವರ್ಷದ ಹಿಂದೆ ಮಾಡಿರೋದು ನಾನು. ಆಮೇಲೆ ಅದು ಗ್ರ್ಯಾಂಡ್ ಫಾದರ್ ಕ್ಲಾಕ್ ಅಂತ ಕರಿತೀವಿ ರೀ, ಗ್ರ್ಯಾಂಡ್ ಫಾದರ್ ಕ್ಲಾಕು. ಇದು ನೋಡಿ, ಇದು ಕೆಳಗಡೆದು ಕ್ಲಾತ್ ಬಟ್ಟೆ ವಾಶ್ ಮಾಡಬೇಕಾದ್ರೆ ಮೊದಲಿನ ಜನ ಅದರಲ್ಲಿ ಹಾಕಿಬಿಡೋರು. ಇದು ಗಾಳಿ ಬರ್ತಾಯಿತ್ತು. ಗಾಳಿ ಬರೋದ್ರಲ್ಲಿಂದ ಬಟ್ಟೆಗಳು ವಾಸನೆ ಬರಲ್ಲ, ತೊಳೆಯೋದಕ್ಕಿಂತ ಮುಂಚೆ ಹಾಕೋದಲ್ಲ. ಇದು ಟೇಬಲ್ ಲ್ಯಾಂಪ್ ಅಥವಾ ಬೆಡ್ ಲ್ಯಾಂಪ್. ಇದು ಡ್ರೆಸ್ಸಿಂಗು. ಇದು ಗ್ರಾಮಫೋನು, ಒರಿಜಿನಲ್ ಗ್ರಾಮಫೋನ್ದು ಒಳಗಡೆ ಮಷಿನ್, ಅದರದ್ದು ಕವರ್ ಇದು. ಇದನ್ನು ನಮ್ಮ ಮಗ ರಿಪೇರಿ ಮಾಡೋಕ್ಕೆ ಕಲಿತಾ ಇದ್ದಾನೆ. ಕಲ್ತಿದ್ದಾನೆ ಸ್ವಲ್ಪ, ಬಟ್ ಇನ್ನೂ ಮೊದಲಿನ ಟೆಕ್ನಾಲಜಿ ಅಲ್ವಾ, ಸ್ವಲ್ಪ ಟೈಮ್ ಹಿಡಿತೈತೆ. ಎಲ್ಲ ಹಳೆಯ ಕಾಲದ್ದು ಪ್ರಿಂಟ್ಸ್ಗಳು ಸರ್ ಅವು. ಅವನ್ನೆಲ್ಲ ಜೋಡಿಸಿ ಇಡಬೇಕು, ಇಟ್ಟಿಲ್ಲ. ಇವು ಕಾಟ್ಗಳು, ಕಿಂಗ್ ಸೈಜ್ ಕಾಟ್. ಆಮೇಲೆ ಇವೆಲ್ಲ ಸೆರಾಮಿಕ್ ಪಾಟ್ಗಳು, ಆಮೇಲೆ ಗ್ಲಾಸ್ ಬಾಟಲ್ಗಳು. ಇದು ವೆರೈಟಿ ಆಫ್ ಬಾಟಲ್ಸ್ ಸರ್. ಇವು ಸಣ್ಣ ಸಣ್ಣ ಪರ್ಫ್ಯೂಮ್ ಬಾಟಲಿಂದ ಹಿಡಿದು ಹಳೆ ಕಾಲದ್ದು ಎಲ್ಲ ಥರನೂ ಬಾಟ್ಲುಗಳು ಇಟ್ಬಿಟ್ಟಿವಿ. ಎಷ್ಟೋ ಜನ ಬರೀ ಬಾಟ್ಲುಗಳೇ ಖರೀದಿ ಮಾಡ್ತಾರೆ ನಮ್ಮ ಹತ್ರ ಬಂದು. ಎಲ್ಲ ಬಾಟಲ್ಸ್ ಇದೆಯಾ ಸರ್ ಇಲ್ಲಿ, ಚಿಕ್ಕದಿಂದ ಹಿಡಿದು? ಇದು ನೋಡಿ ಚಿಕ್ಕ ಬಾಟ್ಲುಗಳಿದಾವೆ. ಇದು ನೋಡಿ ಎಷ್ಟು ಚಿಕ್ಕದಿದೆ. ಓಕೆ. ಬಟ್ ಇದರೊಳಗಡೆ ಇನ್ನೂ ಸ್ವಲ್ಪ ಇದೆ ಅದರಲ್ಲಿ ಪರ್ಫ್ಯೂಮು. ಅದೇನು ಆರ್ಡಿನರಿ ಅಲ್ಲ,
ತುಂಬ ಬ್ಯೂಟಿಫುಲ್ ಸ್ಮೆಲ್ ಇರುತ್ತೆ. ಅಷ್ಟು ಎಲ್ಲ ದುಬೈ ಕಡೆಯಿಂದ ನೋಡಿ. ಸ್ವಲ್ಪ ಹಿಂಗೆ ಹಚ್ಕೊಂಡ್ರೆ ಎಷ್ಟು ಘಮ ಘಮ ಅಂತ ಬರುತ್ತೆ ವಾಸನೆ. ಈ ಬಾಟ್ಲಿ ನೋಡಿ, ಇದು ಬಾಟ್ಲ್ ಕಲೆಕ್ಟ್ ಮಾಡೋ ಜನ ಭಾಳ ಇದ್ದಾರೆ. ಅದೇ ಒಂದು ಹಾಬಿ ಅವ್ರಿಗೆ. ವೆರೈಟಿ ಬಾಟ್ಲ್ಗಳು ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಇವು ಕೆಲವೊಂದಿಷ್ಟು ಫೋನ್ಗಳಿದ್ದಾವೆ. ಫೋನ್ಗಳು ಅವನ್ನ ಇನ್ನೂ ಸೆಟಪ್ ಮಾಡ್ಬೇಕ್ರಿ. ಸೆಟಪ್ಪು ಮಾಡಬೇಕು. ಅಲ್ಲಿ ಪಿಲ್ಲರ್ಗಳಿದ್ದಾವೆ, ಫೋಟೋ ಫ್ರೇಮ್ಸು, ಒಣಕೆ ನೋಡಿ. ಇದು ಒಣಕೆ. ಇವು ಕರೆಕ್ಟ್ ನಮ್ಗೆ ಡೇಟ್ ಗೊತ್ತಿಲ್ಲ ಸರ್, ಬಟ್ ಹಳಿವು. ಅಂದರೆ ಇದು ಇದೆಯಲ್ಲ, ಇದಕ್ಕೆ ಉಪಯೋಗಿಸಿರುವಂಥ ವುಡ್ಡು ಎಬೋನಿ ವುಡ್. ಹಾಗಾಗಿ ಇದು ವೆಯ್ಟ್ ಇರ್ತದೆ, ಕಲ್ಲು ಥರ ಸರ್ ಅದು. ಇಲ್ಲಿ ನೋಡಿ, ರೋಸ್ ವುಡ್ಡಲ್ಲಿ ಮಾಡಿರೋದು ಗಣೇಶ. ಸಣ್ಣ ಸ್ಕಲ್ಪ್ಚರ್ಗಳು ಅವನ್ನ ಡಿಸ್ಪ್ಲೇ ಮಾಡೋಕ್ಕಂತೇಳಿ ನಾನು ಮಾಡ್ಕೊಂಡಿರೋದು ಇದು. ಒಳಗಡೆ ನೋಡಿ ಈ ಥರ ಚಿಕ್ಕ ಕಾಣಿಗಳು ಮಾಡಿದ್ದೀನಿ. ಇಲ್ಲಿ ಒಂದೊಂದು ಮೂರ್ತಿಗಳು ಇಡೋಣ ಅಂತ. ಇಲ್ಲಿನೂ ಸುಮಾರು ಐಟಮ್ ಇಟ್ಟಿದ್ದೀವಿ ಸರ್. ಅವು ಇನ್ನೂ ಜೋಡಿಸ್ಬೇಕು. ಮೇಲಿದೆ, ಇಲ್ಲಿದೆ. ಇದು ಮಕ್ಕಳನ್ನ ಕರ್ಕೊಂಬರ್ತಾರೆ ನೋಡಿ, ಆ ಥರ ಇದು. ನಮಗೆ ಗೊತ್ತಿಲ್ಲ ಏನೇನು ಕಲೆಕ್ಟ್ ಮಾಡಿದ್ದೀವಿ ನಾವು. ಅದು ತೆಗೆದು ನೋಡಿದಾಗಲೇ ಗೊತ್ತಾಗುತ್ತೆ. ಇವು ಹಳೆ ಕಾಲದ ವಿಂಡೋಗಳು ಸರ್. ಇವು ಪ್ಯಾಟರ್ನ್ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡ್ವಿ. ಎಲ್ಲನೂ ಪಾಲಿಷ್ ಮಾಡಿಸ್ಬೇಕೀಗ ಒಳಗಡೆ ಎಲ್ಲ. ಆಮೇಲೆ ಬಾಕ್ಸ್ಗಳು, ಎಲ್ಲ ಬಾಕ್ಸ್ಗಳು, ವುಡನ್ ಬಾಕ್ಸು. ಇವು ಪಾಲಿಷ್ ಮಾಡಿರೋದು. ಅಲ್ಲಿ ಆ ಕಡೆನಿದೆ, ಇಲ್ಲಿದೆ. ನೋಡಿ ಸರ್ ಹಂಗಿದೆ. ಇದು ರೋಸ್ವುಡ್ ಬೆಂಚ್. ಇದೂ ಹತ್ತತ್ರ 80ರಿಂದ 100 ವರ್ಷ ಆಗಿದೆ ಇದಕ್ಕೆ. ಆಮೇಲೆ ಅದು ಇದು ತೊಟ್ಲಂತ ಜೋಕಾಲಿ. ಉದ್ದ ಪ್ಯಾನಲ್ ಇದೆ ನೋಡಿ, ಸಿಂಗಲ್ ವುಡ್ದು ಪ್ಯಾನಲ್ ಅದು. ಆಮೇಲೆ ಅದು ಮಿರರು. ಆಮೇಲೆ ಇವೆಲ್ಲ ಮೊದಲು ಉಪಯೋಗಿಸ್ತಾ ಇದ್ದಂಥ ಲ್ಯಾಂಪ್ಗಳು. ಇದು ಪೆಟ್ರೋಮ್ಯಾಕ್ಸ್ ಅಂತ ಕರಿತಿದ್ರು ನೋಡಿ, ಅವು ಇವೆಲ್ಲ ಭಾಳ ಇದಾವೆ ಇನ್ನೂ ನಮ್ಮ ಹತ್ರ. ಅವು ಅಲ್ಲಿ ಇಟ್ಬಿಟ್ಟಿದ್ದೀವಿ. ಟೈಪ್ ರೈಟರ್ಸ್. ಇದ್ರ ಒಳಗಡೆ ಒಂದು ಇದು ಇದೆ ಸರ್, ಟೋಪಿ. ಮಾರ್ವಾಡಿಗಳು ಅದೆಲ್ಲ ಹಾಕ್ಕೊಳ್ತಿದ್ರು ನೋಡಿ ಮುಂಚೆ, ಆ ಥರ ಟೋಪಿ ಇದು. ಈ ಥರ ಈ ಥರ ಇದನ್ನು ಹಾಕ್ಕೊಂಡ ತಕ್ಷಣ ಮಾರೋಡಿ ಆಗಿಬಿಡ್ತೀವಿ ನಾವು. ಈಗ ಮೊದಲೆಲ್ಲ ಭಾಳ ಜನ ಹಾಕ್ಕೊಳ್ತಾಯಿದ್ರು. ನಮ್ಮ ದೊಡ್ಡಪ್ಪ ಅವ್ರು ಹಾಕ್ಕೊಳ್ತಾಯಿದ್ರು. ಆಮೇಲೆ ನಮ್ಮ ಸುತ್ತಮುತ್ತಲಿರುವಂಥ ಜನ ಭಾಳಷ್ಟು ಜನ ಹಾಕ್ಕೊಳ್ತಾಯಿದ್ರು. ಈಗ ಅದು ಹೋಯ್ತು ಕಲ್ಚರ್, ಯಾರೂ ಹಾಕ್ಕೊಳ್ಳೋದೇ ಇಲ್ಲ. ಮತ್ತೆ ಅದು ಶುರು ಆಗಬೇಕು, ಆವಾಗಲೇ ಇಂಡಿಯಾ ಅಂತ ಗೊತ್ತಾಗುತ್ತೆ ನಮ್ಮ ದೇಶ. ಇದು ವುಡ್ಡಲ್ಲಿ ಮಾಡಿರೋ ಗಣೇಶ ಸರ್. ಇದು ನಮ್ಮ ಸ್ನೇಹಿತರಿಗೆ ಒಬ್ರಿಗೆ ಬೇಕು ಅಂದರು, ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ವಿ. ಅವ್ರು ಬಂದಿಲ್ಲ. ಇದು ನೋಡಿ ಹಿತ್ತಾಳಿದ್ದು ಲ್ಯಾಂಪು. ಅವಾಗ ಮೊದಲು ಸೀಮೆಎಣ್ಣೆ ಲ್ಯಾಂಪ್ ಅಂತಿದ್ರಲ್ಲ ಅದು. ಈಗೂ ಕೆಲವೊಬ್ರು ಉಪಯೋಗಿಸ್ತಾರೆ. ಎಲ್ಲ ಹೋಯ್ತು ಸರ್, ಕರೆಂಟ್ ಬಂದಮೇಲೆ ಎಲ್ಲನೂ ಹೋಯ್ತು. ಇದು ಕ್ಯಾಂಡಲ್ ಸ್ಟ್ಯಾಂಡ್. ಇದು ಈಗ ಹೆಂಗೆ ನಾವು ಇದನ್ನು ಉಪ್ಪಿನಕಾಯಿ ಅದು ಹಾಕ್ತೀವಿ ನೋಡಿ,
ಆ ಥರ ಬಾಕ್ಸ್ ಇದು ಕಂಟೈನರು ಈ ಥರ ಓಪನ್ ಆಗುತ್ತೆ. ಹಿಂಗೆ ಫುಲ್ ಮುಚ್ಚಿಬಿಟ್ಟು ಹಿಂಗೆ ಲಾಕ್ ಮಾಡಿಬಿಟ್ರೆ ಎಷ್ಟು ವರ್ಷ ಆದ್ರೂ ಏನೂ ಆಗೋಲ್ಲ. ಇದು ಅಮ್ಜದ್ ಅಂತೇಳಿ ಆರ್ಟ್ ಲವರ್ ಕಮ್ ಆರ್ಟಿಸ್ಟ್, ದುಬೈ ಎಲ್ಲ ಅಡ್ಡಾಡಿ ಬಂದಿದ್ದಾರೆ. ಇದು ಮಾಡ್ಬೇಕಂತ ಭಾಳ ಆಸೆ ಅವನಿಗೆ. ಈ ಥರ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟು, ಫರ್ನಿಚರು ಇಂಥವೆಲ್ಲ ಮಾಡ್ಬೇಕಂತ ಆಸೆ. ಹಾಗಾಗಿ ನಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಗ್ರ್ಯಾಂಡ್ ಪಿಯಾನೋ ಅಂತೇಳಿ ದೊಡ್ಡದು. ಇದ್ರದ್ದು ಪೂರ ಸೆಟ್ ಇದೆ. ಒಂದು ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ರೆ ಇದು ತುಂಬ ಅದ್ಭುತವಾದಂಥ ವಸ್ತು ಸರ್. ಇದು 100 ವರ್ಷ ಹಳಿದೆ ಇದು. ಆಮೇಲೆ ಈ ಫೋಟೋ ಫ್ರೇಮ್ಸ್ಗಳು ಎಲ್ಲನೂ ಟೀ ಕುಡಿದ್ವೆ. ನಮ್ಮ ಹತ್ರ ಬರೀ ಫ್ರೇಮ್ಗಳೇ ನಿಮ್ಗೆ ಕಮ್ಮಿ ಅಂದ್ರೆ ಒಂದು 500-600 ಫ್ರೇಮ್ಸ್ ಸಿಗ್ತಾವೆ ಹಳೆ ಕಾಲದ್ದು. ಪೇಂಟಿಂಗು ಲೆಕ್ಕನೇ ಇಲ್ಲ ನಮ್ಮ ಹತ್ರ. ವುಡ್ ಬರುತ್ತಲ್ಲ ಸರ್, ಇದನ್ನು ಈ ಥರ ಇದರಿಂದ ಕೆತ್ತಿ ತೆಗಿತಾರೆ. ಮೇಲಿನ ಕಲರ್ ತೆಗೆದಾಗ ಹಳೀದು ಏನು ವುಡ್ ಕಲರ್ ಇರ್ತೈತೆ ನೋಡಿ, ಆ ಕಲರ್ ಕಾಣಿಸುತ್ತೆ. ಒರಿಜಿನಲ್ ಕಲರು ಇದು ಎಲ್ಲ ಒರಿಜಿನಲ್ ಕಲರು. ಇದು ಟೀಕ್ ವುಡ್ ಪಿಲ್ಲರ್ಗಳು ಸರ್ ಇವು. ಇದು ಬೇಸು, ಆಮೇಲೆ ಅದ್ರ ಮೇಲಿನ ಎಲ್ಲ ಪೂರ ಸೆಟ್ ಇದೆ. ಇದು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಇದಕ್ಕೆಲ್ಲ ನೀಟಾಗಿ ಪೇಂಟ್ ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಹೊಸ ಲುಕ್ ಕೊಟ್ಟಾಗ ಜನ ಇದು ಇಷ್ಟಪಡ್ತಾರೆ, ಅವ್ರ ಮನೇಲಿ ಹಾಕ್ಕೊಳ್ತಾರೆ. ಆಮೇಲೆ ಮೊದಲಿಂದ ಕೆತ್ತನೆಗಳು ಏನಿದ್ವಲ್ಲ ಸರ್, ಭಾಳ ಅದ್ಭುತವಾಗಿದ್ದು. ಕೆಲಸಗಾರರು ಹಂಗಿದ್ರು, ಮಾಡ್ತಾಯಿದ್ರು, ಈಗೂ ಇದ್ದಾರೆ. ಬಟ್ ನೋಡಿ ಇದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಹಳೇದು. ಭಾಳ ಹಳೇದು ಸರ್ ನೋಡಿ. ಅದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಂಥವೆಲ್ಲ ಜನರು ಮನೆಗೆ ಮುಟ್ಟಬೇಕು ಅನ್ನೋದೇ ನಮ್ಮದು ಮೇನ್ ಕಾನ್ಸೆಪ್ಟ್. ಆಮೇಲೆ ಹಳಿ ಬಾಗಿಲುಗಳು ನೋಡಿ, ಇದು ಹಳಿದು ಫುಲ್ಲು ಕೆತ್ತನೆ ಮಾಡಿರುವಂಥ ಬಾಗಿಲು ಏನು ಸರ್. ಇದೆಲ್ಲ ಪೇಂಟ್ ಹಾಕಿಬಿಟ್ಟಿದಾರಲ್ಲ, ಇದೆಲ್ಲ ತೆಗಿತೀವಿ. ತೆಗೆದು ಇದಕ್ಕೆ ಮತ್ತೆ ಬ್ಯೂಟಿಫುಲ್ ಶೇಪ್ ಕೊಡ್ತೀವಿ. ಜನ ತೊಗೊಂಡು ಮತ್ತೆ ಉಪಯೋಗಿಸ್ತಾರೆ. ಅದನ್ನ ಹೊಸ ನಮ್ಮ ಮೇನ್ ಕಾನ್ಸೆಪ್ಟ್ ಅಂದರೆ ಹೊಸ ವುಡ್ ಕಟ್ ಮಾಡಬಾರ್ದು. ನಮ್ಗೆ ಹಳಿ ವುಡ್ಗಳು ಎಷ್ಟು ಸಿಗ್ತಾನೆ ಇದಾವಲ್ಲ, ಹಳಿ ಮನೆಗಳು ಬೀಳಿಸ್ತಾ ಇದ್ದಾರೆ ನೋಡಿ. ಇದು ಪೂರ ಫಿಟ್ಟಿಂಗ್ ಆದಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನವಿಲ್ ಡಿಸೈನ್ ಇದೆ, ವುಡ್ ಕಾರ್ವಿಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇವೆಲ್ಲನೂ ನಾವು ಮತ್ತೆ ಜನರಿಗೆ ಉಪಯೋಗ ಆಗೋ ಥರ ಮಾಡ್ತೀವಿ. ಮರ ಕಟ್ ಮಾಡ್ತಾ ಅರಣ್ಯ ನಾಶ ಮಾಡೋ ಬದಲಿ ನಮ್ಮಲ್ಲಿ ಇರುವಂಥ ಇವು ನೋಡಿ, ಇಲ್ಲಿ ಎಷ್ಟು ವುಡ್ ಬಿದ್ದಿದೆ, ಇದೆಲ್ಲನೂ ಬಳಸ್ಕೊಳ್ತೀವಿ ನಾವು. ಸುಡೋದು ಇದು ಮಾಡಲ್ಲ. ಏನೋ ತೀರಾ ಚಿಕ್ಕ ಪೀಸ್ ಇದ್ವು ಅಂದರೆ ಅವನ್ನ ಸುಟ್ಟು ಇದು ಮಾಡ್ಬೋದು. ದೊಡ್ಡ ವುಡ್ಡನ್ನು ನಾವು ಸುಡೋಂಗಿಲ್ಲ. ಗ್ಯಾಸ್ ಬಂದಿದ್ದಕ್ಕೆ ಈಗ ಯಾರೂ ಒಲೆ ಹಚ್ತಾ ಇಲ್ಲ. ಬಟ್ ನಾವು ಏನು ಮಾಡ್ತಾಯಿದ್ವಿ, ಅವ್ನು ತಂದು ಸಣ್ಣ ಕ್ರಾಫ್ಟ್ಗಳು ಮಾಡೋದು, ಜನರಿಗೆ ಉಪಯೋಗ ಆಗಬೇಕು. ಪರ್ಚೇಸ್ ಮಾಡ್ಬೋದು ಸರ್. ಆಮೇಲೆ ನಾವು ಕ್ರಿಯೇಟಿವ್ ಕ್ರಾಫ್ಟ್ ಅಂಥೇಳಿ ಈ ಹಳೆ ವಸ್ತುಗಳನ್ನ ಮತ್ತೆ ರೀಟಚಪ್ ಮಾಡಿಬಿಟ್ಟು ಜನರಿಗೆ ಉಪಯೋಗ ಆಗೋ ಥರ ನಾವು ಮಾಡ್ತಾಯಿದ್ವಿ. ಉದ್ದೇಶನೇ ವಸ್ತುಗಳನ್ನ ಮರುಬಳಕೆ ಮಾಡಬೇಕು. ಅದನ್ನು ಬಿಸಾಕಿಬಿಟ್ಟು ಹೊಸದನ್ನು ತರೋದು, ಗಿಡಗಳ್ನ ಕಟ್ ಮಾಡೋದು. ಗಿಡಗಳ್ನ ಕಟ್ ಮಾಡಬಾರ್ದು, ಅದನ್ನು ಮತ್ತೆ ಅದೇ ರೀತಿ ಮೊದಲು ಉಪಯೋಗಿಸಿ ಬಿಟ್ಟಿರುವಂಥ ವಸ್ತುಗಳನ್ನೇ ಮತ್ತೆ ಜನ ಉಪಯೋಗಿಸ್ಬೇಕು. ಅದೇ ನಮ್ಮದು ಮೇನ್ ಕಾನ್ಸೆಪ್ಟು. ಹಾಗಾಗಿ ಅದನ್ನು ಮಾಡ್ತಾಯಿದ್ವಿ. ಸುಮಾರು ಈಗ ನಮ್ಮ ಹತ್ರ ಒಂದು 5,000-10,000 ಜನ ನಮ್ಮ ಕಸ್ಟಮರ್ಗಳು ಭಾಳ ಖುಷಿಯಾಗಿ ನಮ್ಮಲ್ಲಿ ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ. ಮತ್ತೆ ಅವರು ಬರ್ತಾಯಿದ್ದಾರೆ. ಇನ್ನೂ ಬೇರೆ ಜನನೂ ಸಾಕಷ್ಟು ಜನ ಬಂದು ನೋಡ್ತಾ ಇದ್ದಾರೆ. ಈಗ ಇದು ಚಿಕ್ಕದಾಯ್ತು ಅಂಥೇಳಿ ನಾವು ಶ್ರೀರಂಗಪಟ್ಟಣ ಹತ್ರ ಬಾಬುರಾಯನ ಕೊಪ್ಪಲು ಅಂತಿದೆ. ಅಲ್ಲಿ ದೊಡ್ಡದು ಒಂದು ಎಕರೆ ಲ್ಯಾಂಡಲ್ಲಿ ಮಾಡ್ತಾಯಿದ್ದೀವಿ. ಅದು ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಓಪನಿಂಗ್ ಆಗುತ್ತೆ. ಈಗ ಅದರದ್ದು ಕೆಲಸ ಜೋರಾಗಿ ನಡೆದಿದೆ. ಫುಲ್ ಅಲ್ಲಿ ಬಂದ್ರೆ ನಿಮಗೆ ಒಂಥರ ಮ್ಯೂಸಿಯಂ ಫೀಲಿಂಗ್ ಬರಬೇಕು, ಆ ಥರ ನಾವು ರೆಡಿ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಅದಾದಮೇಲೆ ವೆಬ್ಸೈಟ್ ಮುಖಾಂತರ, ಆಮೇಲೆ ಜನರಿಗೆ ಬೇರೆ ಮಾಧ್ಯಮದ ಮುಖಾಂತರ ತೋರಿಸ್ತೀವಿ. ಬಂದು ಜನ ಖರೀದಿ ಮಾಡ್ಬೋದು. ಖರೀದಿ ಮಾಡಲಿಲ್ಲ ಅಂದ್ರೂ ಅಲ್ಲಿ ಬಂದು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಹೋಗೋದು. ಆ ಥರ ಮೇನ್ ಕಾನ್ಸೆಪ್ಟ್ ಇದೆ ನಮ್ಮದು. ಬೆಂಗಳೂರಲ್ಲಿ ನಮ್ಮ ಹೆಸರು ಶಿವಾನಂದ ಬಸವಂತಪ್ಪ ಅಂತೇಳಿ. ನಾನು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಪೇಂಟರು.
ನಂದು ಅದು ಮೇನ್ ವೃತ್ತಿ. ಇದು ಅದ್ರ ಜೊತೆಗೆ ನಾನು ಒಂದು ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ತಯಾರು ಮಾಡಿದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು 9972027514.